ಬದುಕ ಬಂಡಿ ಬದುಕ ಬಂಡಿ ನಡೆ ಬಂಡಿ ನುಡಿ ಬಂಡಿ ಈ ಬದುಕ ಬಂಡಿ ನಗೆ ಬಂಡಿ ಅಳು ಬಂಡಿ ಬಗೆ ಬಗೆಯ ಬಂಡಿ ಬೀದಿ ಬದಿಯ ಕತೆಗಳು ಈ ಬದುಕ ಬಂಡಿ ಬೀದಿ ಬದಿಯ ಕತೆಗಳು ಈ ಬದುಕ ಬಂಡಿ ಲೇ 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 ಬದುಕ ಬಂಡಿ. ನಮಸ್ಕಾರ ಸ್ನೇಹಿತರೆ, ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಇವತ್ತು ನಾನು ನಿಮ್ಮನ್ನು ಬೆಂಗಳೂರಿನ ಹೃದಯವಾದಂಥ ಮೆಜೆಸ್ಟಿಕ್ಗೆ ಕರ್ಕೊಂಡ್ಬಂದಿದ್ದೀನಿ. ಆಕಾಶದ ಕೆಳಗೆ ಸಿಗುವಂಥ ಮಾನವ ನಿರ್ಮಿತ ಎಲ್ಲ ಪದಾರ್ಥಗಳು ಸಿಗುವಂಥ ಏಕೈಕ ಜಾಗ ಬೆಂಗಳೂರಿನ ಮೆಜೆಸ್ಟಿಕ್ಕಲ್ಲಿ ನಿಮಗೆ 10 ಲಕ್ಷ ರೀತಿಯ ಪದಾರ್ಥಗಳು ಸಿಗ್ತವೆ. 1,000 ವ್ಯಾಪಾರಿಗಳು 1,000 ರೀತಿಯ ವ್ಯಾಪಾರವನ್ನು ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಅವರದ್ದೇ ಆದಂಥ ಕಥೆ ಇದೆ, ಅವರದ್ದೇ ಆದಂಥ ತಂತ್ರವಿದೆ, ಅವರದ್ದೇ ಆದಂಥ ಒಂದು ರೀತಿ ಇದೆ ವ್ಯಾಪಾರದಲ್ಲಿ. ಎಲ್ಲರನ್ನ ಮಾತಾಡ್ಸೋಣ. ಪ್ರತಿಯೊಬ್ಬರದ್ದು ಅವರದ್ದೇ ಆದಂಥ ಸ್ಟ್ರಗಲ್ ಇದೆ. ಅವ್ರು ಏನು ಸ್ಟ್ರಗಲ್ ಮಾಡಿಕೊಂಡು ಇವತ್ತು ಈ ಮೆಜೆಸ್ಟಿಕ್ಕಲ್ಲಿ ನಿಂತಿದ್ದಾರೆ, ಎಷ್ಟು ಒತ್ತಡಗಳನ್ನು ತಗೊಂಡಿದ್ದಾರೆ, ಆದರೂ ಅವರ ಮುಖದಲ್ಲಿನ ನಸು ನಗೆ ಮುಗುಳ್ನಗೆ ಹೇಗೆ ಕಡಿಮೆ ಆಗದಂಗೆ ಒಂದು ಇಟ್ಕೊಂಡಿದ್ದಾರೆ. ಇವೆಲ್ಲ ನಮ್ಮ ಬದುಕಿನ ಪಾಠಗಳು. ಆ ಪಾಠಗಳನ್ನು ನಾವು ಕಲಿಯೋಣ. ಇದು ಬರೀ ಎಪಿಸೋಡಲ್ಲ ಈ ಮೆಜೆಸ್ಟಿಕ್ದು, ನಮಗೆ ನಮ್ಮ ಬದುಕಿನ ಒಂದು ಪಾಠ. ನೀವು ಆ ಪಾಠವನ್ನು ಕಲಿತೀರಾ. ಒಂದೇ ಒಂದು ಸಂಚಿಕೆಯನ್ನು ಸಹ ನೀವು ಮಿಸ್ ಮಾಡದೆ ನೋಡಿದ್ದೇ ಆದಲ್ಲಿ ನಿಮ್ಮ ಬದುಕಿಗೆ ಬೇಕಾದಷ್ಟು ಮೋಟಿವೇಶನ್ನು ಈ ಒಂದು ಎಪಿಸೋಡ್ಗಳಲ್ಲೇ ಸಿಗುತ್ತೆ. ಬನ್ನಿ, ಇವತ್ತೊಂದು ವಿನೂತನವಾದಂಥ ಒಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಬನ್ನಿ, ಕರ್ಕೊಂಡು ಹೋಗ್ತೀನಿ. ಬಂಡಿ. ನಮಸ್ಕಾರ. ಹೇಳಿ ಸರ್. ಏನು ನಿಮ್ಮ ಹೆಸರು? ಹಿದಾಯತ್ ಶರೀಫ್. ಎಲ್ಲಿ ನಿಮ್ಮ ವಾಸ? ವಾಸ ಎಲ್ಲಿ ಮನೆ? ಇಲ್ಲೇ ಕಾಟನ್ಪೇಟೆ. ಕಾಟನ್ಪೇಟೆ. ಹೌದು. ಎಷ್ಟು ವರ್ಷದಿಂದ ಈ ವ್ಯಾಪಾರ? 15 ವರ್ಷದಿಂದ. 15 ವರ್ಷ? ಹೌದು. ಯಾಕೆ ಬರೀ ಪರ್ಸೆ ಯಾಕೆ ಮಾರಾಟ ಮಾಡ್ತೀರಾ? ಇಲ್ಲಿ ಇರೋದು ಇದು ಪದಾರ್ಥ ನಾವು ಹಾಕೊಂಡಿದೀವಿ. ಹೌದಾ? ಎಲ್ಲಿಂದ ತರ್ತೀರಾ ಈ ಪರ್ಸು? ದಿಲ್ಲಿ, ಬಾಂಬೆ. ಇದೆಲ್ಲ ದಿಲ್ಲಿ ಬಾಂಬೆಯಿಂದ ಬರೋದಾ? ಹೌದು. ಈ ಸ್ಟಾಕ್ ಎಷ್ಟು ದಿನಕ್ಕೆ ಒಂದ್ಸಲ ತರ್ತೀರಾ? ತಿಂಗ್ಳಿಗೊಂದ್ಸಲ ತರ್ತೀರಾ? ಈ ಪರ್ಸ್ ಏನು ಇವಾಗ ಮಜ್ಜಿಗೆ, ಕಾಫಿ, ಟೀ ತರ ಡೈಲಿ ವ್ಯಾಪಾರ ಆಗಲ್ಲ. ಒಂದ್ಸಲಿ ತಗೊಂಡೋಗ್ಬಿಟ್ರೆ 6 ತಿಂಗಳು ಬರೋದೇ ಇಲ್ಲ. ಯಾರು ಬಂದು ತಗೋತಾರೆ? ಡೈಲಿ ತಗೋತಾರೆ ಇದನ್ನ? ತಗೋತಾರ? ಬರ್ತಾರ ಜನ? ಬರ್ತಾ ಇರ್ತಾರೆ. ಎಷ್ಟು ಒಂದು ಪರ್ಸು ನಿಮ್ಮ ಹತ್ರ? ಕಮ್ಮಿ ಅಂದ್ರೆ 100 ರೂಪಾಯಿಂದ ಇದೆ. ಜಾಸ್ತಿ ಬೆಲೆದು ಎಷ್ಟು? 500 ರೂಪಾಯಿ. 500 ರೂಪಾಯಿ ಪರ್ಸು ಇಟ್ಟಿದ್ದೀರಾ? ಹೌದು. ಯಾವ್ದು ತೋರಿಸಿ? 500 ರೂಪಾಯಿ ಪರ್ಸು. ಇದು 500 ರೂಪಾಯಿ ಪರ್ಸಾ? ಹೌದು. ಏನಿದ್ರ ವಿಶೇಷ 500 ರೂಪಾಯಿದು? ಕ್ವಾಲಿಟಿ ಹಂಗಿರತ್ತೆ, ಲೆದರ್ದು. ಅದು 5-6 ವರ್ಷ ಮಾತಾಡಂಗಿಲ್ಲ. ಹೌದಾ? ಇದನ್ನು ತಗೋತಾರ 500 ರೂಪಾಯಿದು? ತಗೊಂತಾರೆ. ಕೇಳ್ಬಿಟ್ಟು ತಗೋತಾರ? ಈ ರೆಗ್ಯುಲರ್ ಕಸ್ಟಮರ್ಸ್ ಇದಾರ ಇಲ್ಲಿ? ಇದಾರೆ. ಫೋನ್ ಮಾಡ್ಕೊಂಡು ಬರ್ತಾರೆ. ಫೋನ್ ಮಾಡ್ಕೊಂಡು ಬರ್ತಾರ? ಹೌದು. ಹೌದಾ? ನೀವು ನಂಬರ್ ಕೊಟ್ಟಿರ್ತೀರಾ ಅವ್ರಿಗೆ? ಹೌದು. ನೋಡಿ ವೀಕ್ಷಕರೇ, ನೋಡಿ, ಒಬ್ಬ ಬೀದಿ ಬದಿ ವ್ಯಾಪಾರಿಗೂ ನಂಬರ್ ಕೊಟ್ಟು ಫೋನ್ ಮಾಡ್ಕೊಂಡು ಬಂದು ತಗೊಳ್ಳೋ ಅಂತ ಅಭಿಮಾನಿಗಳಿದ್ದಾರೆ ಅಂತ ಆಯ್ತು. ರೆಗ್ಯುಲರ್ ಆಗಿ ಎಷ್ಟು ವರ್ಷದಿಂದ ಬರ್ತಾರೆ? ಕಮ್ಮಿ ಅಂದ್ರೆ 10 ವರ್ಷದಿಂದ ಬರ್ತಾವ್ರೆ ನಮ್ಮ ಹತ್ರ. 10 ವರ್ಷದಿಂದ? ಮೊದ್ಲು ಅಂಗಡಿ ಇತ್ತು. ಅಂಗಡಿ ಹೋದ್ಮೇಲೆ ಸದ್ಯಕ್ಕೆ ಇಲ್ಲಿ ಹಾಕಿದೀವಿ. ಹಿಂದ್ಗಡೆ ಅಂಗಡಿ ಇತ್ತು? ಹೌದು. 15 ವರ್ಷಕ್ಕೆ ಮುಂಚೆ ಅಂಗಡಿ ಇತ್ತು. ಇಲ್ಲಿ ಹಾಕಿ 15 ವರ್ಷ ಆಯ್ತು. ನಮ್ಮ ಅಣ್ಣ ಅವರು ಅದ್ರ ಮುಂಚೆ 10 ವರ್ಷ ಅಂಗಡಿಯಲ್ಲಿ. ಎಷ್ಟು ಗಂಟೆಗೆ ಬರ್ತೀರಾ ದಿನ? ಬೆಳಗ್ಗೆ ದಿನ 10 ಗಂಟೆಯಿಂದ ಸಾಯಂಕಾಲ 10 ಗಂಟೆವರೆಗೂ. ರಾತ್ರಿ 10 ಗಂಟೆವರೆಗೂ ಇರ್ತೀರಾ? ಹೌದು. ಊಟ ತಿಂಡಿ ಇಲ್ಲೇ ಯಾರು ತಂದ್ಕೊಡ್ತಾರಾ? ನೀವೇ ಹೋಗ್ತೀರಾ? ಮಧ್ಯಾಹ್ನ ಹೋಟೆಲ್ದು, ಸಾಯಂಕಾಲ ಮನೆಯಲ್ಲಿ.
ಸಾಯಂಕಾಲ ಮನೆದು ಬೆಳಗ್ಗೆ ತಿಂಡಿ ತಿನ್ಕೊಂಬಂದ್ಬಿಟ್ಟು ಹೌದು. ದಿನಕ್ಕೆ ಎಷ್ಟು ಪರ್ಸ್ ಮಾಡ್ಬೋದು ಆವ್ರೇಜ್ ಅಂದಾಜು? ದಿನಕ್ಕೆ ಒಂದು 30 ಪೀಸ್ ಮಾಡ್ಬೋದು. ಹೌದಾ? ಬಂದು ತಗೊಂಡೋಯ್ತಾರ? ತಗೊಂಡು ಹೋಯ್ತಾರೆ. ಚೌಕಾಸಿ ಮಾಡಲ್ವಾ ಜನ? ಇಲ್ಲ, ರೇಟ್ ಫಿಕ್ಸು. ಫುಟ್ಪಾತ್ನಲ್ಲಿ ಎಲ್ಲ 10 ರೂಪಾಯಿ ವ್ಯಾಪಾರ ಅಂತ ಕೊಡ್ತಾ ಇರ್ತೀವಿ. ಹೌದಾ? ಹಾಂ. ಈ 100 ರೂಪಾಯಿ ಅಂದ್ರೆ ನಂಗೆ 80 ಕೊಡು 70 ಕೊಡು ಕೇಳಲ್ವಾ? ಏನಿಲ್ಲ, ಕೇಳಲ್ಲ ಆ ಥರ. ಕೇಳಲ್ವಾ? ಬಂದು ತಗೊಂಡೋಯ್ತಾರ? ಹೌದು. ಅಥವಾ ದುಡ್ಡು ಕೊಡದೆ ಹೊರಟೋಗೋದು? ಕೆಲವರು ಫೋನ್ ಪೇ ಅಲ್ಲಿ ಮೋಸ ಮಾಡ್ತಾರೆ. ಕ್ಯಾಶ್ ಕೊಡೋರು ಈ ಫೋನ್ ಪೇ ಜಾಸ್ತಿನೋ ಕ್ಯಾಶ್ ಜಾಸ್ತಿನಾ? ಈ ನಡುವೆ ಫೋನ್ ಪೇ ಜಾಸ್ತಿ. ಫೋನ್ ಪೇ ಜಾಸ್ತಿನಾ? ಫೋನ್ ಪೇಲಿ ಹೆಂಗ್ ಮೋಸ ಮಾಡ್ತಾರೆ? ಬರೀ ಸ್ಕ್ಯಾನರ್ ಹಿಡಿತಾರೆ, ಕೋಟ್ ಹಾಕಲ್ಲ, ಹಂಗೆ ಕೆಲವರು ಹೋಯ್ತಾರೆ ಮರ್ತೋಗಿ. ನೋಡೋರಲ್ಲ ಸ್ನೇಹಿತರೆ, ಸ್ಕ್ಯಾನರ್ ಹಿಂಗೆ ಹಿಡಿದ್ಬಿಟ್ಟು ಹಿಂಗೆ ತೋರಿಸ್ಬಿಟ್ಟು ಹೊಟ್ಟೋಗ್ತಾರೆ. ದಯವಿಟ್ಟು ನೀವು ಹಂಗೆ ಮಾಡಬೇಡಿ. ಅದು ಸ್ಕ್ಯಾನರ್ ಹಿಡಿದಾಗ ನಾನೇನು ಹೇಳ್ತೀನಿ ಅಂದರೆ, ಸ್ಕ್ಯಾನರ್ ಹಿಡಿದಾಗ ಅವ್ರ ಹೆಸರು ಬರುತ್ತೆ. ಇದಾಯ್ತು ಶರೀಫ್ ಅಂತ ಏನು ನಿಮ್ಮ ಹೆಸರು? ಹೌದು. ಇದಾಯ್ತು ಶರೀಫ್ ಅಂತ ಬಂದಾಗ ತೋರಿಸಿ ಒತ್ಬಿಟ್ಟ ಮೇಲೆ ಪೇಮೆಂಟ್ ಪೇಯ್ಡ್ ಅಂತ ಹೊಂದಿದ್ದನ್ನ ಅವ್ರಿಗೆ ತೋರಿಸ್ಬಿಟ್ಟು ಮುಂದೆ ಹೋಗಿ. 100 ರೂಪಾಯಲ್ಲಿ ಏನು ನೀವು ಮನೆ ಕಟ್ಸ್ಕೊಂಡ್ಬಿಡ್ತೀರಾ? ಸೈಟ್ ತಗೊಂಡ್ಬಿಡ್ತೀರಾ 100 ರೂಪಾಯಲ್ಲಿ? ಇವ್ರಿಗೂ ಮೋಸ ಮಾಡ್ತೀರಲ್ರಿ, ಹೆಂಗ್ರಿ ಮನ್ಸು ಬರುತ್ತೆ ನಿಮಗೆ? ಏನು ಮಾಡ್ತೀರಾ ಆಗ? ಹೋದ್ರೆ ಒಯ್ದು ಬಿಟ್ಬಿಡ್ತೀರಾ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ? ಹೌದು. ನೋಡ್ರಿ, ಇವ್ರಿಗಿರೋ ಹೃದಯವಂತಿಕೆ ನಿಮಗಿಲ್ಲ. ಹೋದ್ರೆ ಹೋಯ್ತು ಅಂತ ಬಿಡ್ತಾರೆ 100 ರೂಪಾಯಿ. ನೀವು ಆ 100 ರೂಪಾಯಿ ಇವ್ರಿಗೆ ಮೋಸ ಮಾಡ್ತೀರಲ್ರಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಮೋಸ ಮಾಡ್ತಾರೇನ್ರಿ ಯಾರಾದರೂ? ಮಳೆ ಗಿಳೆ ಬಂತು, ಈಗ ಮಳೆ ಬಂತ ಏನು ಮಾಡ್ತೀರಾ? ಛತ್ರಿ ಇದೆ ಸರ್, ಛತ್ರಿ ಇದೆ, ತಾರ್ಪಲ್ಗಳು ಇದೆ, ಪ್ಲಾಸ್ಟಿಕ್ ಅದಾಗ್ತದೆ, ಹಾಕ್ಬಿಟ್ಟು ಸೈಡಲ್ಲಿ ನಿಂತಿರ್ತೀರ. ಹೌದು. ಪುನಃ ಮಳೆ ಆ ಕಡೆ ಹೋದ್ಮೇಲೆ ಬರ್ತೀರಾ. ಈ ಬೇಸಿಗೆ ಸುಡ್ತಾ ಇತ್ತಲ್ಲ ಬಿಸಿಲು, ಜನ ಛತ್ರಿ ಇದೆ, ಬರ್ತಾರೆ ಸಾಯಂಕಾಲ 4 ಗಂಟೆ ಮೇಲೆಯಿಂದ ಬರ್ತಾರೆ. ನಿಮ್ ವ್ಯಾಪಾರ ಶುರು ಆಗದೆ 4 ಗಂಟೆ ಮೇಲೆ? ಮೇಲೆ. ಯಾರು ಜಾಸ್ತಿ ಬರೋರು? ಹಳ್ಳಿಯವರ, ಸಿಟಿಯವರ? ಹಳ್ಳಿಯಿಂದ ಬರ್ತಾರೆ. ಹಳ್ಳಿಯವರ? ಹಳ್ಳಿಯವರು ಪರ್ಸ್ ಯೂಸ್ ಮಾಡ್ತಾರೆ ಅಂದ್ರೆ? ಮಾಡ್ತಾರೆ. ಹೌದಾ ಸ್ನೇಹಿತರೆ? ಈಗ ಹಳ್ಳಿಯವರು ಪರ್ಸ್ ಯೂಸ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ. ಪರ್ಸಲ್ಲಿ ಏನು ಇಡ್ತಾರೆ? ಈಗೆಲ್ಲ ಫೋನ್ ಪೇ ಆಗೋಯ್ತಲ್ಲ, ಈಗ ಪರ್ಸಲ್ಲಿ ಏನು? ಕೆಲವರು ಇಕ್ಕೋರು ಇಕ್ಕೊಂತಾರೆ, ಶೋಕಿ ಇರೋರು ತಗೊಂತಾರೆ ಪರ್ಸ್ನ. ಇಲ್ದಿರೋರು ಫೋನ್ ಪೇ ಯೂಸ್ ಮಾಡ್ತಾರೆ. ಗೊತ್ತಾಯ್ತಾ? ಈಗ ಶೋಕಿ ಪರ್ಸ್ ಇಡೋದು ಒಂದು ನಮ್ಮ ಕಾಲದ ಒಂದು ಶೋಕಿ ರೀ. ಈಗ ಜೋಬಲ್ ಬರೀ ದುಡ್ಡಿಡೋವನ್ನ ಗಮಾರ ಅನ್ನೋರಾಗ, ಪರ್ಸ್ ಇಡೋವನ್ನೇ ನಿಜವಾದ ಅವಾಗ ಸಿಟಿ ಇನ್ಸ್ಕೊಳ್ಳೋನಾಗ ಅಲ್ವಾ? ನಾಗರಿಕತೆ ಇರೋನು ಪರ್ಸ್ ಇಡೋನು. ಈಗ ಪರ್ಸ್ ಹೊಂಡೋಯ್ತು, ಎಲ್ಲ ಮೊಬೈಲಲ್ಲೇ ಬಂದ್ಬಿಡ್ತಲ್ಲ ಶರೀಫ್. ಈಗ ತಗೊಂತಾರೆ ಸರ್, ತಗೋತಾರೆ ಅಂತೀರಾ? ಈಗ ಸಾಮಾನ್ಯ ಏನು ಗೊತ್ತಿಲ್ಲದೆ ಬರ್ತಾರೆ ಫಸ್ಟ್ ಟೈಮು. ಪರ್ಸ್ ಕೊಡಪ್ಪ ಅಂದರೆ ನೀವು ಯಾವ ಥರ ಪರ್ಸ್ ಕೊಡ್ತೀರಾ? ಕಮ್ಮಿ ಬೆಲೆದು ಕೊಡ್ತೀವಿ ಫಸ್ಟು. ಹೌದು. ಅವ್ನು ಹೆಂಗೆ ಯೂಸ್ ಮಾಡೋದು ಅಂತಲೂ ಗೊತ್ತಿರಲ್ಲ, ಅವ್ನಿಗೆ ಹೇಳ್ಕೊಡ್ತೀರಾ ನೋಡಪ್ಪ ಇದು ಹಿಂಗೆ ಅಂತ? ಅದಂತೂ ಏನು ಹೇಳ್ಕೊಡಲ್ಲ, ಅವರೇ ಯೂಸ್ ಮಾಡ್ಕೊಳ್ತಾರಾ? ಫಸ್ಟ್ ಕಮ್ಮಿ ಬೆಲೆದು ಕೊಡ್ತೀರಾ. ಈ ರೆಗ್ಯುಲರ್ ಆಗಿ ಬರ್ತಾರಲ್ಲ ಅವ್ರಿಗೆ ಯಾವ್ದು ಕೊಡ್ತೀರಾ? ಅವ್ರು ಯಾವ ಥರ ಕೇಳ್ತಾರ ಆ ಥರ ತೋರಿಸ್ತೀವಿ. ಆ ಥರ ಕೊಡ್ತೀರಾ? ಯಾರು ಇವಾಗ ತಗೊಂಡೋಗಿ ಒಂದು 3 ತಿಂಗಳು ಉಂಟೆ ನಿಂಗೆ ಕೊಟ್ಟಿದ್ದ ಪರ್ಸು ಹೊಟ್ಟೋಯ್ತು ಆ ಥರ ಏನಿಲ್ಲ ನಮ್ಮ ಹತ್ರ. ತಗೊಂಡೋಗೋರು ಏನು ಬೈಯಲ್ಲ, ತಗೊಂಡು ಹೋಯ್ತಾರೆ, ತಗೊಂಡೋಗ್ತಾರೆ. ಖುಷಿ ಇದೆಯಾ ವ್ಯಾಪಾರ? ಹೌದು. ಮದುವೆ ಆಗಿದೆಯಾ? ಇಲ್ಲ ಸರ್. ಆಗಿಲ್ವ ಇನ್ನ? ನಾಚ್ಕೋಬೇಡಿ. ಇಲ್ಲ. ಸ್ನೇಹಿತರೆ, ನೋಡಿದ್ರಲ್ಲ, ಇದಾಯ್ತು ಶರೀಫ್ ಅವರು ಬದುಕನ್ನು ಕಟ್ಟಿಕೊಂಡ ಬಗೆಯನ್ನು ನೀವು ನೋಡಿದ್ರಿ. ಪರ್ಸ್ ಮಾಡಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಇವ್ರ ಹತ್ರ ಬಂದಾಗ ಮೊದಲನೇದು ನಾ ಹೇಳ್ತೀನಿ, ಚೌಕಾಸಿ ಮಾಡಿ. ಈ 500 ರೂಪಾಯಿ ಪರ್ಸ್ ಕೇಳ್ತೀರಾ, ಬೇಕಂದ್ರೆ 50 ರೂಪಾಯಿ ಆ ಕಡೆ ಈ ಕಡೆ ಕೊಡ್ಬೋದು ನೀವು. 100 ರೂಪಾಯಿಲೂ ಬಂದು ಚೌಕಾಸಿ ಮಾಡಬೇಡಿ. ಇವ್ರ ಬದುಕು ಇದ್ರ ಮೇಲೆ ಮಳೆ ಗಾಳಿ ಚಳಿ ಹೆಂಗೆ ನಮ್ಮ ರೈತರು ಕಷ್ಟಪಡ್ತಾರೋ ಅದೇ ರೀತಿ ಇವರು ಕಷ್ಟಪಡ್ತಿದ್ದಾರೆ. ಇವ್ರನ್ನ ನಾವು ಬೆಳೆಸ್ಬೇಕಷ್ಟೆ. ನಾವೇ ನಮ್ಮವ್ರನ್ನ ಬೆಳೆಸ್ಬೇಕು. ನಾವೆಲ್ಲೋ ಹೋಗಿ ದೊಡ್ಡ ಅಂಗಡಿಲಿ ತಗೊಂಬಿಟ್ರೆ ಆ ದೊಡ್ಡ ಸಾಹುಕಾರ ಎಲ್ಲೋ ಕೂತ್ಕೊಂಡು ಅವನು ನೀನು ನೋಡೇ ಇರಲ್ಲ. ಅವನು ನಮ್ಮ ಪಕ್ಕ ಸುತ್ತಮುತ್ತ ಓಡಾಡೋ ಶರೀಫ್ ಅಂತ ಅವ್ರ ಹತ್ರ ವ್ಯಾಪಾರ ಮಾಡಿ ಅವ್ರನ್ನ ಬೆಳೆಸಿ ನೀವು ಬೆಳೀರಿ. ಇವರು ಊಟ ಮಾಡಲಿ, ನಾವು ಊಟ ಮಾಡೋಣ. ಎಲ್ಲರನ್ನೂ ದೇವ್ರು ಚೆನ್ನಾಗಿಟ್ಟಿರ್ತಾನೆ ಅಲ್ವೇನ್ರಿ? ನಮಸ್ಕಾರ ಶರೀಫ್, ಒಳ್ಳೇದಾಗ್ಲಿ ನಿಮಗೆ. ಒಳ್ಳೆ ಕಡೆ ಮದುವೆ ಆಗಿ ಹೆಂಡತಿ ಮಕ್ಳ ಜೊತೆ ಆರಾಮಾಗಿ ಸುಖವಾಗಿರಿ. ಬದುಕ ಬಂಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ಸ್ವಾಮಿ ಅಂತ ಸರ್. ಬೀದಿಲಿ ಹಿಂಗೆ ವಿಜಯನಗರ ಕಾಲದಂಗೆ ಚಿನ್ನ ಬಣ್ಣ ಹಾಕೊಂಡು ಮಾರಾಟ ಮಾಡ್ತಿದ್ದೀರಲ್ಲ, ಯಾರು ಬಂದು ಎತ್ಕೊಂಡು ಹೋದ್ರೆ ಏನು ಕತೆ? ಯಾರು ಇಲ್ಲ ಸರ್, ಇದು ರೋಲ್ಡ್ ಗೋಲ್ಡ್ ಸರ್. ಇದು ಅದರ ಏನು ತಗೊಂಡು ಹೋಗೋಕ್ಕಾಗಲ್ಲ ಸರ್. ಎಷ್ಟು ಒಂದೊಂದು ಬೆಲೆ? ಇದೆಲ್ಲ 50 ರೂಪಾಯಿ 100 ರೂಪಾಯಿ ಮಾಡ್ತೀವಿ ಸರ್. 50 ರೂಪಾಯಿ 100 ರೂಪಾಯಿ. ಹೌದು ಸರ್. ತುಂಬಾ ಕಾಸ್ಟ್ಲಿ ಮೆಟೀರಿಯಲ್ ಅಂದ್ರೆ ಎಷ್ಟು? 500 600 ಇದು 1000 ರೂಪಾಯಿ. ಇದು ಸ್ನೇಹಿತರೆ ನೋಡಿ, ಇದು 1000 ರೂಪಾಯಿ. ಬೇರೆ ಬೇರೆ ನೀವು ಕಡಿಮೆ ಪಡ್ಕೊಂಡು ಅವಳು ಮದುವೆಲ್ಲೂ ಹಾಕಿರಲ್ಲ, ಅಷ್ಟು ಚೆನ್ನಾಗಿದೆ. ಅದಕ್ಕಿಂತ ಚೆನ್ನಾಗಿದೆ ಇದು. ಬರೀ ನಿಮ್ಗೆ 1000 ರೂಪಾಯಿ ಕೊಡ್ತಾರೆ ಇವರು. ಈಗ ಏನು ಗೊತ್ತಾ, ಹೇಳಿ ಸರ್. ಈ ಇವ್ರದ್ದು ಬಟ್ಟೆನೋ ನೈಟಿನೋ ಟವಲ್ಲೋ ಟೀ ಶರ್ಟೋ ಆದ್ರೆ ಜನ ಡೈಲಿ ಹಾಕೊಳ್ಳೋದು. ಇದೆಲ್ಲ ಒಂದ್ಸಲಿ ತಗೊಂಡು ಹಾಕೊಳ್ಳಲ್ಲ. ಹೆಂಗ್ ಬರ್ತಾರೆ ಜನ? ಎಲ್ಲ ಫಂಕ್ಷನ್ಗೆ ಹಾಕ್ತಾರೆ ಸರ್. ಎಲ್ಲ ಫಂಕ್ಷನ್ಗೆ ಹಾಕತಾರೆ. ಹೊಸ ಡಿಸೈನ್ ಬರ್ತಾ ಇರ್ತದಲ್ಲ, ತಗೊಳ್ತಾರೆ, ಹಾಕ್ತಾರೆ. ಇದನ್ನ ಯಾರು ಫಾಲೋ ಮಾಡ್ಕೊಂಬಂದ್ ತಗೋತಾರ? ಹೊಸ ಡಿಸೈನ್ ಬಂತ ಡಿಸೈನ್ ಕೇಳ್ತಾರೆ ಸರ್.
ಕೇಳ್ತಾರಾ? ಕೇಳ್ತಾರೆ ಸರ್, ಬರ್ತಾರೆ. ಬೇರೆ ಬೇರೆ ಡಿಸೈನ್ ತಗೊಂಡು ಹೋಗ್ತಾರೆ ಬಂದು ಹೊಸದಾಗಿ. ಹೌದಾ? ಡಿಸೈನ್ ಬರ್ತಾ ಇರ್ತದೆ ಬೇರೆ ಬೇರೆ. ಎಷ್ಟು ದಿನಕ್ಕೊಂದ್ಸಲಿ ಹೊಸ ಡಿಸೈನ್ ಬರೋದು? ಬರುತ್ತೆ ಸರ್, 1-2 ತಿಂಗಳು 3 ತಿಂಗಳಿಗೆ 2 ತಿಂಗಳು 3 ತಿಂಗಳು ಡಿಸೈನ್ ಚೇಂಜ್ ಆಗ್ತಾ ಇರುತ್ತೆ. ಡಿಸೈನ್ ಚೇಂಜ್ ಮಾಡ್ತಾ ಇರ್ತಾರೆ. ಎಲ್ಲಿಂದ ತರ್ತೀರಾ ಇದು ಮಾಲ್ ನೀವು? ನಾವು ಚಿಕ್ಕಪೇಟೆಯಿಂದ ತರಿಸ್ತೀವಿ. ಚಿಕ್ಕಪೇಟೆಯಿಂದ ತರ್ತೀರಾ? ಆ ಚಿಕ್ಕಪೇಟೆ ಅವ್ರು ಎಲ್ಲಿಂದ ತರ್ತಾರೆ? ಅವ್ರು ಹೋಲ್ಸೇಲ್ ತರ್ತಾರೆ ಸರ್. ಅವ್ರು wholesale ತರ್ತಾರೆ. ಡೆಲ್ಲಿ ಬೇರೆ ಬೇರೆ ಕಡೆಯಿಂದ ತರಿಸ್ತಾರೆ. ತರಿಸ್ತಾರೆ. ಓಕೆ ಸರ್. ನೀವು ಎಷ್ಟು ದಿನಕ್ಕೊಂದ್ಸಲಿ ಹೋಗಿ ತರೋದಲ್ಲಿ? ನಾವು ಇಲ್ಲಿ 2 ದಿವಸ 3 ದಿವಸ ಇಲ್ಲ ಒಂದು ವಾರಕ್ಕೆ ಖಾಲಿ ಆಗ್ತಾ ಇದೆ. ಖಾಲಿ ಆಗ್ತೀವಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಜನ ಪ್ರಾಣ ಬಿಡ್ತಾರೆ, ಚಿನ್ನ ಬಿಡಲ್ಲ. ವಾರಕ್ಕೊಂದ್ಸಲಿ ಮಾಲ್ ಖಾಲಿ ಆಗುತ್ತೆ, ಇವ್ರು ಹೋಗಿ ಅಲ್ಲಿಂದ ತರ್ತಾರೆ ಅನ್ಬೇಕಾದ್ರೆ ಜನ ಹಾಕೋತಾರೆ. ಆಭರಣ ಹಾಕಬೇಕು ಅಂತ ಎಲ್ಲರ ಮನಸ್ಸಲ್ಲೂ ಆಸೆ ಇರುತ್ತೆ. ದುಡ್ಡಿರಲ್ಲ. ಚಿನ್ನದ ರೇಟ್ ಜಾಸ್ತಿ ಇರುತ್ತಲ್ಲ ಸರ್, ಇದು ತಗೊಳ್ತಾರೆ. ಇದು ರೆಡಿಮೇಡ್ ಕೇಳಿಸ್ಕೊಂಡ್ರ? ಚಿನ್ನದ ರೇಟ್ ಜಾಸ್ತಿ ಇದೆ, ಅದಕ್ಕೆ ಇದು ರೆಡಿಮೇಡ್ ತಗೊಳ್ತಾರೆ ಸರ್. ಮೆಟಲ್ ಅಲ್ಲಿ ಮಾಡಿರ್ತಾರೆ ಇದೆಲ್ಲ. ಈಗ ಇಲ್ಲೇನು ಎಲ್ಲ ಕವರ್ ಮಾಡ್ಬಿಟ್ಟಿದಿರಲ್ಲ, ಹೆಂಗ್ ಇಟ್ಕೊಂಡು ನೋಡ್ತಾರೆ? ಹಿಂಗ್ ಇಟ್ಕೊಂಡು ಹಿಂಗೆಲ್ಲ ನೋಡ್ತಾರಾ? ಅದೇನಿಲ್ಲ ಸರ್, ನೋಡ್ತಾರೆ ಅಷ್ಟೇ. ಚೆನ್ನಾಗಿರುತ್ತೆ, ಲೈಕ್ ಆಗುತ್ತೆ, ಡಿಸೈನ್ ನೋಡ್ತಾರೆ, ತಗೊಳ್ತಾರೆ ಸರ್. ಚೌಕಾಸಿ ಮಾಡಲ್ವಾ? ಬಾರ್ಗೇನ್ ಕೇಳ್ತಾರೆ, ನಾವೆಲ್ಲ ಫಿಕ್ಸ್ ರೇಟ್ ಕಡಿಮೆ ಮಾಡ್ತೀವಿ. ಈಗ ಲೇಡೀಸ್ ಬಂದಿದ್ದಾರೆ, ನೀವು 1000 ರೂಪಾಯಿ ಅಂದ್ರೆ 800 ಕೊಡಿ, 700 ಕೊಡಿ. ಬಾರ್ಗೇನ್ ಕೇಳ್ತಾರೆ ಸರ್, ಆದ್ರೆ ನಾವು ಫಿಕ್ಸ್ ರೇಟ್ ಮಾಡೋದ್ರಿಂದ ಕಡಿಮೆ ಬೆಲೆಗೆ ಕೊಡ್ತೀವಿ, ಎಲ್ಲ ತಗೊಳ್ತಾರೆ. ಅದನ್ನ ತಗೊಂಡೋಯ್ತಾರೆ. ಯಾರು ಬರೋದು ಜಾಸ್ತಿ, ಜೆಂಟ್ಸ್ ಲೇಡೀಸ್? ಲೇಡೀಸ್ ಜಾಸ್ತಿ ಬರ್ತಾರೆ. ಲೇಡೀಸ್ ಐಟಮ್ ಎಲ್ಲ ಲೇಡೀಸ್ ಲೈಕ್ ಮಾಡ್ತಾರಲ್ಲ ಜಾಸ್ತಿ. ಈ ಲೇಡೀಸ್ ಸ್ವಲ್ಪ ಇದು ತಾನೆ, ಕಣಿ ಜಾಸ್ತಿ ಒಪ್ಕೊಳ್ಳಲ್ಲ. ನೀವು ಹೇಳಿದ್ದ ಅದೇ ಡಿಸೈನ್ ಅವ್ರು ಸೆಲೆಕ್ಟ್ ಆದ ತಗೊಳ್ತಾರೆ ಸರ್, ಲೈಕ್ ಆದ ತಗೊಳ್ತಾರೆ ಸರ್. ಇಲ್ಲ ಅವ್ರು ಲೈಕ್ ಆದ ತಗೊಳ್ತಾರೆ. 10 ಜನ ಲೇಡೀಸ್ ಬಂದ್ರೆ ಎಷ್ಟು ಜನ ತಗೋತಾರೆ? ಒಂದು 10 ಜನದಲ್ಲಿ ಒಂದು 5 ಮೆಂಬರ್ಸ್ ತಗೊಳ್ತೀವಿ ಸರ್. 5 ಜನ ತಗೋತಾರೆ ಸರ್, ತಗೊಳ್ತೀವಿ. ದಿನಕ್ಕೆ ಎಷ್ಟು ಒಂದು 20-30 ಪದಾರ್ಥ ಮಾಡ್ತೀರಾ? ಒಂದು 4-5 ಸಾವಿರ ಗಂಟೆ ಮಾಡ್ತೀವಿ ಸರ್. ಮಾಡ್ತೀರಾ? ಈ ಮಳೆ ಗಿಳೆ ಬಂತು, ಮಳೆ ಬಂದಾಗ ಪ್ಲಾಸ್ಟಿಕ್ ಹಾಕ್ತೀವಿ. ಬಿಸಿಲಾದ್ರೆ ಛತ್ರಿ ಹಾಕಿರ್ತೀವಿ ಸರ್. ಛತ್ರಿ ಹಾಕತ್ತೀರಾ? ಊಟ ತಿಂಡಿ ಹೋಟ್ಲಲ್ಲಿ ಮಾಡ್ತೀವಿ, ಮನೆಯಿಂದ ತರ್ತೀವಿ. ಎಲ್ಲಿ ಮನೆ ನಿಮ್ದು? ನಮ್ದು ಶಿವನಗರ. ಮದುವೆ ಆಗಿದ್ಯಾ? ಓಕೆ ಸರ್. ಎಷ್ಟು ಮಕ್ಕಳು? ಒಬ್ಬಳೆ ಮಗಳು ಸರ್. ಒಬ್ಬಳೆ ಮಗಳು. ಏನ್ ಮಾಡ್ತಾಳೆ? ಕೆಲ್ಸಕ್ಕೆ ಹೋಯ್ತಿದ್ದಾರೆ. ಕೆಲ್ಸಕ್ಕೆ ಹೋಯ್ತಾರಾ? ಇಂಜಿನಿಯರಿಂಗ್ ಮಾಡಿದ್ದಾಳೆ, ಕೆಲ್ಸಕ್ಕೆ ಹೋಯ್ತಿದ್ದಾರೆ. ಹೌದಾ? ಹೌದು. ಕೇಳಿದ್ರಲ್ಲ ಸ್ನೇಹಿತರೆ, ಇವ್ರ ಮಗಳು ಇಂಜಿನಿಯರಿಂಗ್ ಮಾಡಿ ಕೆಲಸ ಮಾಡ್ತಾ ಇದ್ದಾಳೆ. ಅಂಡರ್ಲೈನ್ ತಿಳ್ಕೊಳ್ಳಿ ನೀವು. ಯಾರು ಏನು ಜೀವನದಲ್ಲಿ ಏನೋ ಕಳ್ಕೊಂಬಿಟ್ಟೆ ನಾನು, ನನ್ನ ಮಕ್ಕಳು ಓದ್ಸಕ್ಕಾಯ್ತಾ ಇಲ್ಲ, ಅವೆಲ್ಲ ಇಲ್ಲ. ಇವರು ಇಲ್ಲಿ ಚಿಕ್ಕಪೇಟೆಯಲ್ಲಿ ಮೆಜೆಸ್ಟಿಕ್ ಮುಂದೆ ಬೀದಿ ಬದಿಯಲ್ಲಿ ಈ ವ್ಯಾಪಾರ ಮಾಡಿಕೊಂಡು ಮಕ್ಕಳನ್ನ ಇಂಜಿನಿಯರಿಂಗ್ ಓದಿಸಿದ್ದಾರೆ. ನೀವು ಲೈಫಲ್ಲಿ ಧೈರ್ಯ ತಂದ್ಕೋಬೇಕು, ಏನು ಕಳೆದೋಗಿಲ್ಲ, ನಾನು ಮಾಡ್ಬೋದು ಅಂತ. ಅರ್ಥ ಆಯ್ತಾ? ದಿನ ಎಷ್ಟು ಗಂಟೆ ಬರ್ತೀರಾ? ನಾವು 10 ಗಂಟೆ 10:30 ಆಗುತ್ತೆ ಸರ್. 10:30 ಬಂದ್ರೆ? 10:30 ಬಂದ್ರೆ ಸಾಯಂಕಾಲ 9:30 ಆಗುತ್ತೆ. 9:30 10 ಗಂಟೆ. 10 ಗಂಟೆ ತನಕ ಇಲ್ಲೇ ಇರ್ತೀರಾ? 9:30 10 ಗಂಟೆ ತನಕ ಇಲ್ಲೇ ಮಾಡ್ತಾರೆ ಸರ್. ಅವಾಗ ಅಲ್ಲಿ ತನಕ ಕಷ್ಟ ಗಿರಾಕಿ ಬರ್ತಾ ಇರ್ತಾರೆ ಸರ್. ಕಸ್ಟಮರ್ ಬರ್ತಾ ಇರ್ತಾರೆ, ಹೊರಗಡೆ ಟೂರಿಸ್ಟ್ ಪಬ್ಲಿಕ್ ಬರ್ತಾ ಇರ್ತಾರಲ್ಲ ಸ್ವಲ್ಪ. ಇದು ಯಾರು ಜಾಸ್ತಿ, ನಮ್ಮ ಸಿಟಿ ಅವರು ಇಲ್ಲ ಹೊರಗಡೆ ಅವರು ತಗೊಳ್ತಾರೆ, ಹೊರಗಡೆ ಟೂರಿಸ್ಟ್ ಪಬ್ಲಿಕ್ ಬಂದವರು ತಗೊಳ್ತಾರೆ ಸರ್. ಅವರು ತಗೋತಾರ ಸರ್. ಟೂರಿಸ್ಟ್ ಹೊರಗಡೆ ಬರ್ತಾರೆ ಸರ್, ಪ್ಲೇಸ್ ನೋಡ್ಕೊ ಬರ್ತಾರೆ, ಸಾಯಂಕಾಲ ಹಿಂಗೆ ರೌಂಡ್ಸ್ ಬಂದಾಗ ತಗೊಂಡು ಹೋಗ್ತಾರೆ ಸರ್. ಇವ್ರು ಫಾರಿನ್ ಟೂರಿಸ್ಟ್ ಬರ್ತಾರಾ? ಫಾರಿನ್ಸ್ ಏನಿಲ್ಲ, ಜಾಸ್ತಿ ಬರಲ್ಲ. ಹೊರಗಡೆ ನಮ್ಮ ಸ್ಟೇಟಸ್, ಅದರ್ ಸ್ಟೇಟ್, ಈಗ ಬೇರೆ ತಮಿಳ್ನಾಡು, ಕೇರಳ, ಆಂಧ್ರ ಎಲ್ಲ ಬರ್ತಾರೆ ಸರ್. ಅವರೆಲ್ಲ ಆಂಧ್ರ, ತಮಿಳ್ನಾಡು ಎಲ್ಲ ಸ್ಟೇಟಸ್ ಬರ್ತಾರೆ, ಹೊರಗಡೆ ಪಬ್ಲಿಕ್ಸ್ ಬಂದಾಗ ತಗೊಂಡು ಹೋಗ್ತಾರೆ. ಈಗ ನೀವು ಅವ್ರು ಬಂದ್ರೆ ತಮಿಳ್ನಾಡು, ಆಂಧ್ರದವರು ಯಾವ ಭಾಷೆಯಲ್ಲಿ ಮಾತಾಡ್ತೀರಾ? ನಮ್ಗೆ ಸ್ವಲ್ಪ ಇಂಗ್ಲೀಷ್ ಅದು ಮಿಕ್ಸ್ ಮಾಡಿ ಮಾತಾಡ್ತೀವಿ ಸರ್. ಅವ್ರ ಭಾಷೆ ಸ್ವಲ್ಪ ಮಿಕ್ಸ್ ಮಾಡಿ ಮಾತಾಡ್ತೀವಿ. ಎರಡು ಮಿಕ್ಸ್ ಮಾಡಿ ಮಾತಾಡ್ತೀರಾ? ಬಿಸ್ನೆಸ್ ಆಗೋಷ್ಟು ಮಾತಾಡ್ತೀವಿ. ಹೌದು ಸರ್. ಅವ್ರು ಇಂಗ್ಲೀಷ್ ಬರ್ಬೇಕಲ್ಲ, ನೀವೇನೋ 1000 ರೂಪೀಸ್ ಅಂದ್ಬಿಟ್ರೆ ಅವ್ರಿಗೆ ಗೊತ್ತಾಗಬೇಕಲ್ಲ. ಅವ್ರು ಸರ್ ಭಾಷೆ ಇಂಗ್ಲೀಷ್ ಕೆಲವರು ಮಾತಾಡ್ತಾರೆ ಸರ್. ಮಾತಾಡ್ತಾರೆ, ಈಗ ಎಲ್ಲ ಮಾತಾಡ್ತಾರೆ. ಆಲ್ಮೋಸ್ಟ್ ಕಲ್ತಿರ್ತಾರೆ, ಮಾತಾಡ್ತಾರೆ. ನಾವು ಸ್ವಲ್ಪ ಮಿಕ್ಸ್ ಮಾಡಿ ಮಾತಾಡ್ತೀವಿ, ಅವ್ರ ಭಾಷೆ ಸ್ವಲ್ಪ ಮಿಕ್ಸ್. ಈ ಶುರು ಮಾಡಿ ಎಷ್ಟು ವರ್ಷ ಆಯ್ತು ನೀವು? ನಾವು ಶುರು ಮಾಡಿ 25 ವರ್ಷ ಆಯ್ತು. ಕೇಳೋದಲ್ಲ ಸ್ನೇಹಿತರೆ, 25 ವರ್ಷಗಳಿಂದ ಅವ್ರು ಈ ವ್ಯಾಪಾರ 25 ವರ್ಷದಿಂದ ಶುರು ಮಾಡಿದ್ರಲ್ಲ. ಎಲ್ಲಿಟ್ಟಿದ್ರು? ಇಲ್ಲೇ ಇಟ್ಟಿದ್ರಾ? ಇಲ್ಲೇ ಆಗ್ತಿದ್ವು ಸರ್, ಫುಟ್ಪಾತ್ ಅಲ್ಲಿ ಆಗ್ತಿದ್ವು. ಈಗ ತೊಂದರೆ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಇಂದ ಆಗ್ತಾ ಇದೀವಿ ಎಲ್ಲ ಫುಟ್ಪಾತ್ ಅಲ್ಲಿ ವ್ಯಾಪಾರಿಗಳು ಇದೀರಾ? ಏನ್ ತೊಂದರೆ ಇಲ್ಲ ಈಗ? ಈಗ ಏನ್ ತೊಂದರೆ ಇಲ್ಲ ಸರ್. ಮೊದಲೇ ಪ್ರಾಬ್ಲಮ್ ಇತ್ತು, ಈಗ ಏನ್ ತೊಂದರೆ ಇಲ್ಲ. ಇದು ಎಷ್ಟು 25 ವರ್ಷದಿಂದ ಎಷ್ಟಿತ್ತು ಒಂದಕ್ಕೆ? ಅದೆಲ್ಲ ಕಮ್ಮಿ ಇದೆ ಸರ್. 10 ರೂಪೀಸ್ ಇತ್ತು, ಇವಾಗೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ರೇಟ್. 10 ರೂಪೀಸ್ 25 ವರ್ಷದಿಂದ ಇವಾಗ 50-100 ರೇಂಜ್ ಎಲ್ಲ ಇದೆ. ಈಗ 10 ಪಟ್ಟು ಜಾಸ್ತಿ ಆಗಿದೆ ಈಗ ಅಲ್ವಾ? ಆಗ್ಲಿಂದಾನು ವ್ಯಾಪಾರ ಮಾಡ್ಕೊಂಡ್ ಬಂದಿದ್ದೀರಾ. ಖುಷಿ ಇದೆಯಾ ನಿಮ್ಗೆ? ಖುಷಿ ಇದೆ, ಜೀವನ ಮಾಡ್ಬೇಕಲ್ಲ ಸರ್, ಖುಷಿ ಮಾಡ್ಲೇಬೇಕಲ್ಲ. ಖುಷಿ ಇದೆಯೋ ಇಲ್ವೋ? 25 ವರ್ಷ ತಮ್ಮ ಬದುಕಿನ ಬಹುಭಾಗವನ್ನ ಸ್ವಾಮಿ ಅವರು ಇದರಲ್ಲಿ ಕಳೆದ್ಬಿಟ್ಟಿದ್ದಾರೆ. ಇದರಲ್ಲಿ ಬಂದು ಪರಿಣಿತಿಯನ್ನ ಸಾಧಿಸಿದ್ದಾರೆ, ಸಂಸಾರ ಕಟ್ಟಿದ್ದಾರೆ, ಮಕ್ಕಳನ್ನ ಇಂಜಿನಿಯರಿಂಗ್ ಓದಿಸಿದ್ದಾರೆ. ಅವ್ರು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಮಾಡೋದು ಅದೇ, ನಾನು ಮಾಡೋದು ಅದೇ, ಸ್ವಾಮಿ ಅವ್ರು ಮಾಡೋದು ಅದೇ. ಆಯ್ತಾ? ದೇರ್ ಇಸ್ ಎ ಟರ್ಮ್ ಕಾಲ್ಡ್ ಆಸ್ ಡಿಗ್ನಿಟಿ ಆಫ್ ಲೇಬರ್. ಪ್ರತಿ ಲೇಬರ್ಗೂ ಅವನದ್ದೇ ಆದಂಥ ಡಿಗ್ನಿಟಿ ಇರುತ್ತೆ. ಅವರು ಬಳೆ ಮಾರ್ತಾ ಇರ್ಬೋದು, ಇವರು ಬಟ್ಟೆ ಮಾರ್ತಾ ಇರ್ಬೋದು, ಅವ್ರು ಟವಲ್ ಮಾರ್ತಾ ಇರ್ಬೋದು, ನಾನು ಗಾರೆ ಕೆಲಸ ಮಾಡ್ತಾ ಇರ್ಬೋದು, ನೀವು ಇಂಜಿನಿಯರ್ ಆಗಿರ್ಬೋದು. ನಾವೆಲ್ಲ ಒಂದೇ ಅನ್ನೋ ತತ್ವವನ್ನು ಸ್ವಾಮಿಯವ್ರು ಸಾರ್ತಾ ಇದ್ದಾರೆ. ಈ ಕಡೆ ಮೆಜೆಸ್ಟಿಕ್ ಕಡೆ ಬಂದಾಗ ಸ್ವಾಮಿಯವ್ರನ್ನ ಮಾತಾಡಿಸಿ, ನೋಡಿ ಧರ್ಮೀನ್ ನೋಡಿದ್ದೀನಿ ದೂರದರ್ಶನದಲ್ಲಿ ಅಂತೇಳಿ 10% ಡಿಸ್ಕೌಂಟು ಕೊಟ್ಬಿಡ್ತಾರೆ ಅವರು ನಮ್ಮ ಕಡೆಯಿಂದ.
ಬಂದು ಏನಾರು ಪದಾರ್ಥ ತಗೊಳ್ಳಿ. ಇವ್ರ ಹತ್ರನೂ ನೀವು ವ್ಯಾಪಾರ ಮಾಡಿ. ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಬದುಕಿದ್ರೇ ನಾವು ಬದುಕೋದು. ನಾವು ಮಾತ್ರ ಮಾಲ್ಸ್ ಕೊಟ್ಟೋಕೆ ಅವ್ರು ಹೇಳಿದ್ದನ್ನು ಪೇಮೆಂಟ್ ಕೊಟ್ಬಿಟ್ಟು ಫೋನ್ಪೇಲಿ ತಂದುಬಿಡೋದು, ಇವ್ರನ್ನ ಮರೆತುಬಿಡೋದು. ಅದನ್ನು ಮಾಡಬೇಡಿ. ಇವ್ರ ಹತ್ರನೂ 4 ಕಾಸು ವ್ಯಾಪಾರ ಮಾಡಿ. ಇವರು ಬದುಕಲಿ, ನಾವು ಬದುಕೋಣ, ನಾವೆಲ್ಲರೂ ಚೆನ್ನಾಗಿರೋಣ. ಎಲ್ಲ ಒಂದೇ ಸರಿ ರಾತ್ರಿ ಊಟ ಮಾಡ್ಬೇಕು ಎಲ್ಲರೂ, ಯಾರು ಹೊಟ್ಟೆ ಎಸ್ಕೊಂಡು ಮಲ್ಕೋಬಾರ್ದು. ಆ ಥರ ಮಾಡಿದ್ರಷ್ಟೇ ನಮ್ಮ ಕರ್ನಾಟಕ, ನಮ್ಮ ಕನ್ನಡಿಗರು ಬೆಳೆಯೋದಕ್ಕೆ ಸಾಧ್ಯ. ತಾಯಿ ಚಾಮುಂಡೇಶ್ವರಿ ಸ್ವಾಮಿಯವ್ರಿಗೆ, ಇಲ್ಲಿರೋ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ಅವ್ರಿಗೆಲ್ಲ ಆಯುಸ್ಸು ಆರೋಗ್ಯ ಕೊಡಲಿ, ದುಡ್ಡು ಕಾಸು ವ್ಯಾಪಾರ ಚೆನ್ನಾಗಾಗಲಿ ಅಂತ ನೀವು ಹರಿಸಿ. ನಮಸ್ಕಾರ ಸ್ವಾಮಿಯವರೇ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಬದುಕ ಬಂಡಿ. ನಮಸ್ಕಾರ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಮುನಿರತ್ನಮ್ಮ ಅಂತ. ಎಷ್ಟು ವಯಸ್ಸಿಗೆ ನಿಮ್ಗೆ ಕೇಳಬಾರ್ದು, ಕ್ಷಮೆ ಇರಲಿ, ಆದ್ರೂ ಕೇಳ್ತೀನಿ. ಪರವಾಗಿಲ್ಲ ಸರ್. 49 ಸರ್. 49. ನೀವು ಇದು ಈ ಹುಟ್ಟಿದಾಗ್ಲಿಂದ ಇಷ್ಟೇ ಐಟಮ್? ಹೌದು ಸರ್, ಹುಡ್ದಾಗಿಂದ ಹಂಗೆ ಇರೋದು. ಆಕ್ಚುಲಿ ನಿಮಗೆ ಈ ಸರ್ಕಾರದಿಂದ ವಿಶೇಷವಾಗಿ ಅನುದಾನ ಬಂದು ನಿಮ್ಗೆ ಎಲ್ಲರೂ ಸೇರ್ಕೋಬೇಕಿತ್ತಲ್ಲ, ಯಾಕೆ ಸೇರ್ಕೊಳ್ಳಿಲ್ಲ? ಬೇಡ ಸರ್, ನಾನು ಕಷ್ಟಪಟ್ಟು ನಾನೇ ದುಡ್ಕೊಂಡು ನಾನೇ ತಿಂತೀನಿ. ನಾನು ಬೇರೆಯವ್ರ ಯಾರ ಹತ್ರನೂ ಹೆಲ್ಪ್ ಕೇಳಲ್ಲ ಸರ್. ಯಾವ ಊರು ನೀವು? ನಾವು ಯಲಹಂಕ ಹತ್ರ ಶ್ರೀರಾಮ್ಪುರ ಅಂತ ನಾನು ಹುಟ್ಟು ಬೆಳೆದಿರೋ ಊರು. ಇವಾಗ ಬಂದು ಅಪ್ಪ ಅಮ್ಮ ಇಲ್ಲ ಅಂತ ತಂಗಿ ಮನೆಯಲ್ಲಿ ಇದ್ದೀನಿ ಸರ್. ಎಲ್ಲಿ ಅದು? ತಂಗಿ ಮನೆ ನೀಲ್ಸಂದ್ರ ಸರ್. ನೀಲ್ಸಂದ್ರದಲ್ಲಿ ಇದ್ದೀರಾ? ಎಷ್ಟು ವರ್ಷದಿಂದ ಇಲ್ಲಿ ನೀವು? 20 ವರ್ಷದಿಂದ ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. 20 ವರ್ಷದಿಂದ? ಹೌದು ಸರ್. ಈಗ ಇಷ್ಟು ದೊಡ್ಡವರು ಇಂಥ ಚೆನ್ನಾಗಿರೋರ್ನೇ ಜನ ಬಿಡದೆ ಯಾಮಾರಿಸ್ಬಿಡ್ತಾರೆ ಇವಾಗ. ನಮ್ಮನ್ನ ಯಾರು ಯಾಮಾರ್ಸಲ್ಲ ಸರ್. ನಮ್ಗೆಲ್ಲರೂ ಹೆಲ್ಪ್ ಮಾಡ್ತಾರೆ ಸರ್. ಅಕ್ಕಪಕ್ಕ ಇರೋರೆಲ್ಲರೂ ನಮ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಇಡೀ ಅಂಡ್ರಗೊಂಡಲ್ಲೇ ನನಗೆ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲ ಅವರೇ ಸರ್ ಇರೋದು. ಎಲ್ಲ ಇವರೇ? ಹೌದು ಸರ್. ಯಾರು ಕಸ್ಟಮರ್ ನಿಮಗೆ ಮೋಸ ಮಾಡಲ್ಲ? ಇಲ್ಲ ಸರ್, ಯಾರು ಮಾಡಲ್ಲ ಸರ್. ಇನ್ನ 10 ರೂಪಾಯಿ ಎಕ್ಸ್ಟ್ರಾನೇ ಕೊಟ್ಟು ಹೋಗ್ತಾರೆ ಹೊರತು ನಮ್ಗೆ ಯಾರು ಮೋಸ ಮಾಡಲ್ಲ ಸರ್. ಈಗ ನಿಮ್ಮ ಹತ್ರ ಬರ್ತಾರಲ್ಲ, ಹೌದು ಸರ್. ನಿಮ್ಮ ನೋಡ್ಬಿಟ್ಟು ಈಗ 50 ರೂಪಾಯಿ ಹೇಳಿದ್ರೆ 20 ರೂಪಾಯಿ ಕೊಡು, 30 ರೂಪಾಯಿ ಕೊಡು. ಕಸ್ಟಮರ್ ಕೇಳ್ತಾರೆ ಸರ್, ಬರಲ್ಲ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಕೊಡ್ತಾರೆ ಸರ್. ಎಷ್ಟು ಗಂಟೆಗೆ ಬರ್ತೀರಾ ದಿನ? ಸರ್ ಡೈಲಿ 10 ಗಂಟೆಗೆ ಬರಬೇಕು. ಬಸ್ ಪ್ರಾಬ್ಲಮ್ ಇರೋದ್ರಿಂದ 10 ಗಂಟೆ, 10:15, 10:45, 11 ಗಂಟೆ ಆಗ್ಬಿಡುತ್ತೆ ಸರ್. ಟೈಮಿಂಗ್ಸ್ ಹೇಳಕ್ಕಾಗಲ್ಲ. ಮಾರ್ನಿಂಗು, ಈವ್ನಿಂಗ್ ಮಾತ್ರ 8 ಗಂಟೆಗೆ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಸರ್. ಇದು ಪ್ಯಾಕ್ ದಿನ ನೀವು ಬಿಚ್ಚಿ ಪ್ಯಾಕ್ ಮಾಡೋದಲ್ಲ ನೀವು? ನಾನೇ ಮಾಡ್ಕೊಂತೀನಿ ಸರ್. ಎಲ್ಲ ಅಕ್ಕಪಕ್ಕ ಹೆಲ್ಪ್ ಮಾಡ್ತಾರೆ ಸರ್. ಮಾಡ್ತಾರಾ? ಈಗ ಗೌರ್ಮೆಂಟ್ ನಿಮ್ಗೆ ಫ್ರೀ ಬಸ್ ಎಲ್ಲ ಮಾಡಿದೆಯಲ್ಲ, ಏನ್ ಅನುಕೂಲ ಆಗಿದೆ ಈಗ? ಬಸ್ ಮಾಮೂಲಿ ಫ್ರೀನೇ ಸರ್. ಹ್ಯಾಂಡಿಕ್ಯಾಪ್ಟ್ ಇರೋದ್ರಿಂದ ನಾವು 1 ಇಯರ್ಗೆ ಒಂದ್ಸರಿ 800 ರೂಪಾಯಿ ಕೊಟ್ಟು ನಾವು ಮಾಡಿಸ್ತಾ ಇದ್ರಿ. ಬಟ್ ಇವಾಗ ಫ್ರೀ ಇದೆ ಸರ್. ಇವಾಗ ಫ್ರೀ ಇದೆ. ಊಟ ತಿಂಡಿ ಮನೆಯಿಂದ ಬರುತ್ತೆ. ಇಲ್ಲಿ ಪಕ್ಕದಾಗ ತಗೊಂಡವ್ರು ಎಲ್ಲರ ಜೊತೆ ಸೇರ್ ಮಾಡ್ಕೊಂಡು ತಿಂತೀವಿ. ಒಟ್ನಲ್ಲಿ ಈಗ ಇದೆ, ನಿಮ್ಮ ಮನೆ ಆಗೋಗಿದೆ. ಹೌದು ಸರ್. ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಇದೆ ಸರ್. ಇದೇ ವ್ಯಾಪಾರ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ಸರ್? ನಮಗೆ ಚಾಯ್ಸ್ ಯಾವ್ದಾಗುತ್ತೆ ಅದೇ ಮಾಡಕ್ಕಾಗುತ್ತೆ ಸರ್. ಚಾಯ್ಸ್ ಅಂದ್ರೆ ಮಕ್ಕಳಿಗೆ ತುಂಬಾ ಇಷ್ಟ. ಮಕ್ಕಳು ಬರ್ತಾರೆ, ಫ್ಯಾಮಿಲಿ ಬರ್ತಾರೆ, ಎಲ್ಲರೂ ನೋಡ್ತಾರೆ, ಕೇಳ್ತಾರೆ. ಅದಕ್ಕೋಸ್ಕರನೇ ಇದೇ ಬೇಕು ಅಂತ ನಾನು ಡಿಸೈಡ್ ಮಾಡಿದೆ ಸರ್. ಯಾರು ಜಾಸ್ತಿ ಬರೋದು, ಹಳ್ಳಿಯವರ ಸಿಟಿಯವರ? ಹಳ್ಳಿಯವರು ಬರ್ತಾರೆ, ಸಿಟಿಯವರು ಬರ್ತಾರೆ ಸರ್. ಎಲ್ಲರೂ ತಮಿಳ್ನಾಡಿಂದ, ಆಂಧ್ರದಿಂದ, ಕೇರಳದಿಂದ ಎಲ್ಲ ಕಡೆ ಬಂದ್ರು ನಮ್ಮ ಹತ್ರನೇ ಬಂದು ತಗೊಂತಾರೆ. ಆಂಧ್ರ, ತಮಿಳ್ನಾಡು, ಕೇರಳದವ್ರು ಬರ್ತಾರಲ್ಲ, ಅವ್ರು ಹೆಂಗೆ ಯಾವ ಭಾಷೆಯಲ್ಲಿ ಮಾತಾಡ್ತೀರಾ? ನಾವು ಆಂಧ್ರ ಇದ್ರೆ ತೆಲುಗು ಮಾತಾಡ್ತೀರಿ, ಕೇರಳ ಇದ್ರೆ ಮಲಯಾಳಂ ಮಾತಾಡ್ತೀರಿ, ತಮಿಳ್ ಇದ್ರೆ ತಮಿಳ್ನಾಡು ಮಾತಾಡ್ತೀರಿ, ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತೀರಿ, ಹಿಂದಿಯವ್ರು ಬಂದ್ರೆ ಹಿಂದಿ ಮಾತಾಡ್ತೀರಿ ಸರ್. ಎಷ್ಟು ಭಾಷೆ ಬರುತ್ತೆ ನಿಮಗೆ? ಎಲ್ಲಾ ಭಾಷೆನೂ ಬರುತ್ತೆ, ಅಂದ್ರೆ ಜಾಸ್ತಿ ಬರಲ್ಲ, ಸ್ವಲ್ಪ ಸ್ವಲ್ಪ. ಕೇಳಿದ್ರಲ್ಲ ಸ್ನೇಹಿತರೆ, ಮುನಿ ಲಕ್ಷ್ಮಮ್ಮ ಅವರು ಸತತ 20 ವರ್ಷಗಳ ಅನುಭವದಲ್ಲಿ ಸುಮಾರು 6-7 ಭಾಷೆಗಳಲ್ಲಿ ಮಾತಾಡುವಂಥ ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ. ಬದುಕಿಗಾಗಿ ಮನುಷ್ಯ ಏನು ಬೇಕಾದರೂ ಕಲಿತಾನೆ ಅನ್ನೋಕ್ಕೆ ಮುನಿ ಲಕ್ಷ್ಮಮ್ಮ ಅವರೇ ಸಾಕ್ಷಿ. ಈಗ ಮಕ್ಕಳು ಬರ್ತಾರಲ್ಲ, ಏನ್ ಜಾಸ್ತಿ ತಗೊಳ್ಳೋದು ಯಾವ್ದು ಇದರಲ್ಲಿ? ಸಣ್ಣ ಐಟಮ್, ಕೀ ಕೊಡೋ ಐಟಮ್ ಎಲ್ಲ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಅದು ಕೊಡು ಅಂತಾರೆ, ಕಲಾಯಿಸ್ತಾರೆ, ಎಲ್ಲ ಮಾಡ್ಬಿಟ್ಟು ಹೋಗ್ತಾರೆ. ಮಕ್ಕಳಲ್ವಾ ಸರ್, ಮಕ್ಳು ಏನ್ ಮಾಡಿದ್ರು ನಾವು ಸಹಿಸ್ಕೊಂಡು ಇಲ್ಲಿ ವ್ಯಾಪಾರ ಮಾಡ್ಬೇಕು ಸರ್. ಎಷ್ಟು ಒಂದು ಇದು ಆಟದ್ದು ಇದು ಎಷ್ಟದು ಸರ್? 20 ರೂಪಾಯಿಂದ ಹಿಡಿದು 250-300 ಇದೆ ಸರ್. ಯಾವ್ದು ಜಾಸ್ತಿ ಹೋಗೋದು? ಎಲ್ಲ ಟಾಯ್ಸ್ ಹೋಗುತ್ತೆ ಸರ್. ಇದೇ ಜಾಸ್ತಿ ಹೋಗುತ್ತೆ. 20, 30, 50, 80 ಆ ತರ ಐಟಮ್ ಎಲ್ಲ ಹೋಗುತ್ತೆ. ಸ್ನೇಹಿತರೆ, ಇದು ಮಾತ್ರ ನಮ್ಮ ತಾಯಿ ಹುಟ್ಟಿದಾಗ, ನಾವು ಹುಟ್ಟಿದಾಗ್ಲಿಂದ ಹಿಡಿದು ನಮ್ಮ ಮಕ್ಳು ಹುಟ್ಟಿದಾಗವರೆಗೂ ಏಕೈಕ ಮಕ್ಳು ಆಡ್ಸೋಂಥದ್ದಿದ್ರೆ ಅದು ಇದೇನೆ ಅಲ್ವಾ? ಎಷ್ಟಿದು? 30 ರೂಪಾಯಿ ಸರ್. 30 ರೂಪಾಯಿ. ನೀವು 20 ವರ್ಷದಿಂದ ಅಂಗಡಿ ಹಾಕಿದಾಗ ಎಷ್ಟಿತ್ತು ಅದು ಸರ್? ಅವಾಗೆಲ್ಲ 16-17 ರೂಪಾಯಿ ಇತ್ತು. 20 ರೂಪಾಯಿ ಮಾಡ್ತಾರೆ. ಇವಾಗ 30 ರೂಪಾಯಿ ಮಾಡ್ತೀರಾ? ಅವಾಗ್ಲಿಂದ ಇಲ್ಲೇ ಇದ್ದೀರಾ? ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದೆ. ಅವಾಗೆಲ್ಲ 30 ರೂಪಾಯಿ ಐಟಮ್, ಇವಾಗೆಲ್ಲ 60 ರೂಪಾಯಿ ಆಗಿದೆ ಸರ್. 45, 50 ಆ ತರ ಆಗ್ಬಿಟ್ಟಿದೆ. 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿ ವ್ಯಾಪಾರಕ್ಕೆಲ್ಲ ಮಾಡ್ತಾ ಇದ್ರಿ ಸರ್. ಎಲ್ಲ ಚೀಪ ಸಿಗೋದಂದ್ರೆ ಇಲ್ಲೇ ಸರ್. ಇಲ್ಲೇನಾ? ಈಗ ಇದು ವ್ಯಾಪಾರ ಮಾಡ್ತಿದ್ದೀರಲ್ಲ, ಜೀವನ ನಡೀತಾ ಇದೆಯಾ? ಹೌದು ಸರ್. ನಾನು, ನಮ್ಮ ತಂಗಿ ಮಕ್ಕಳು, ನಮ್ಮ ಮೈದ ಎಲ್ಲರೂ ತುಂಬಾ ಸಂತೋಷ ಆಗಿದ್ದೀರಿ.
ಇದು ವ್ಯಾಪಾರ ನಿಮ್ಮ ತಂಗಿ ಮಕ್ಕಳು ಅವರೆಲ್ಲ ಏನ್ ಮಾಡ್ತಾರೆ? ಅವರು ಕೆಲ್ಸಕ್ಕೆ ಹೋಗ್ತಾರೆ, ಒಬ್ಳಿಗೆ ಮದ್ವೆ ಆಗಿದೆ, ತಂಗಿ ಮನೇಲಿ ಇರ್ತಾರೆ. ಅವ್ರಿಗೂ ಓದಿಸಿ ಅವ್ರಿಗೂ ಕೆಲ್ಸಗಳಿಗೆಲ್ಲ ಸೇರ್ಸಿದ್ನಿ ಸರ್. ಅವಾಗೆಲ್ಲ 200 ರೂಪಾಯಿ 300 ರೂಪಾಯಿ ಇತ್ತು, ಇವಾಗ 500 ರೂಪಾಯಿ ಸಂಬಳ ಇದೆ, ಮಾಡ್ತಾ ಇದ್ದೀನಿ ಸರ್. ಮಾಡ್ತಾ ಇದ್ದೀರಾ? ಈ ಮಾಲ್ ಎಲ್ಲ ಎಲ್ಲಿಂದ ತರ್ತೀರಾ ಸರ್? ಇದು ಓನರು ಚಿಕ್ಕಪೇಟೆ ಬಳೆಪೇಟೆ ಅಲ್ಲಿಂದ ತರ್ತೀರಾ? ಎಷ್ಟು ದಿನಕ್ಕೆ ಒಂದ್ಸಲಿ ಇದು ಖಾಲಿ ಆಗೋದು? ಒನ್ ವೀಕ್ ಒಂದ್ಸರಿ ಆಗುತ್ತೆ, ಇಲ್ಲಾಂದ್ರೆ 10 ಡೇಸು, ಇಲ್ಲಾಂದ್ರೆ 10-15 ದಿನ, ಹೆಂಗೆ ಬಿಸ್ನೆಸ್ ನಡೀತಾ ಆ ತರ ತಂದ. ಯಾವಾಗ ಜಾಸ್ತಿ ಬಿಸ್ನೆಸ್ ಸೀಸನ್ ಯಾವಾಗ ಇದು? ಮಕ್ಕಳಿಗೆ ಹಾಲಿಡೇಸ್ ಇರ್ಬೇಕಾದ್ರೆ ತುಂಬಾ ಸರ್, ಸಂಡೇ ಸಾಟರ್ಡೆ ಫ್ರೈಡೆ ಈ 3 ದಿನಾನು ಚೆನ್ನಾಗಿ ವ್ಯಾಪಾರ ನಡೆಯುತ್ತೆ. ಹೌದಾ? ಆಮೇಲೆ ಬೇಸಿಗೆ ರಜಾ ಅದು ಇದು ಅವಾಗೂ ನಡೆಯುತ್ತೆ ಸರ್. ಆಮೇಲೆ ಹಬ್ಬಗಳ ಟೈಮಲ್ಲಿ ಊರುಗಳಿಗೆ ಹೋಗ್ತಾರಲ್ವಾ, ತುಂಬಾ ಟಾಯ್ಸ್ಗಳನ್ನ ತಗೊಂಡ್ ಹೋಗ್ತಾರೆ ಸರ್. ಹೌದಾ? ಅವಾಗೇನ್ ನಿಮ್ಮ ಹತ್ರ ರೇಟ್ ಬಾರ್ಗೇನ್ ಮಾಡಲ್ಲ? ಬಾರ್ಗಿಂಗ್ ಮಾಡೋದು ಕೇಳ್ತಾರೆ ಸರ್, ನಾವು ರಿಕ್ವೆಸ್ಟ್ ಮಾಡಿ ಇಲ್ಲ ಸರ್ 5 ರೂಪಾಯಿ 10 ರೂಪಾಯಿ ವ್ಯಾಪಾರ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಕೊಟ್ಟೆ ಹೋಗ್ತಾರೆ ಸರ್. ಇನ್ನ 5 ರೂಪಾಯಿ ಎಕ್ಸ್ಟ್ರಾನೇ ಕೊಟ್ಟು ಹೋಗ್ತಾರೆ ಸರ್. ಈಗ ನೀವು ಸೀನಿಯರ್ ಆಗಿದ್ದಕ್ಕೆ ಒಂದು ಕೇಳ್ತೀನಿ, ಇವತ್ತಿನ ಈ ವ್ಯಾಪಾರ ಮಾಡಕ್ ಬರ್ತಾರೆ ಹುಡುಗರು, ಅವ್ರು ಏನ್ ತಿಳ್ಕೊಂಡ್ಬಿಟ್ಟಿರ್ತಾರೆ, ಅವ್ರು ಏನೋ ಒಂದು ಇದು ಮೇಲೆ ಬರ್ತಾರೆ, ಅವ್ರಿಗೊಂದು ಮೆಸೇಜ್ ಹೇಳಿ ನೀವು. ಏನು ಹೆಂಗಿರ್ಬೇಕು ಇವತ್ತಿನ ವ್ಯಾಪಾರಸ್ಥರು, ಇವಾಗ ಹುಡುಗರು ಬರ್ತಾರಲ್ಲ ಅವ್ರಿಗೇನು ಹೆಂಗಿರ್ಬೇಕು? ಅಂದ್ರೆ ವ್ಯಾಪಾರ ಮಾಡಕ ಬೇರೆ ಕಸ್ಟಮರ್ ಬಂದ್ ಕೇಳಿದಾಗ ಇದು 200 ರೂಪಾಯಿ ಅಂದ್ರೆ ಅವ್ರು ಏನ್ ಮಾಡ್ತಾರೆ, 100 ರೂಪಾಯಿ ಕೊಡು ಅಂತಾರೆ. 100 ರೂಪಾಯಿ ಬರಸ, ಇದ್ರ ಬೆಲೆನೇ ಜಾಸ್ತಿ ಆಗಿದೆ, ನಮ್ಗೆ 10-20 ರೂಪಾಯಿ ಸಿಗುತ್ತೆ, 200 ರೂಪಾಯಿ ನೀವು ಕೊಟ್ರೇನೆ ನಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೇಕು ಸರ್. ಅವಾಗ ಅವ್ರು ಏನ್ ಮಾಡ್ತಾರೆ ಗೊತ್ತಾ, 200 ರೂಪಾಯಿನೇ ಕೊಟ್ಟು ತಗೊಂಡು ಹೋಗ್ತಾರೆ ಸರ್. ಏನು ಮುಖ್ಯ ಈ ವ್ಯಾಪಾರದಲ್ಲಿ? ಮನುಷ್ಯನಿಗೆ ಏನು ಮುಖ್ಯ ಎದೆ ಒಳಗೆ? ಮನಸಾಕ್ಷಿ, ಮಾನವೀಯತೆ, ಇದೆಲ್ಲ ಬೇಕೇ ಬೇಕು ಸರ್. ಅದೆಲ್ಲ ಇಟ್ಕೊಂಡ್ರೇನೆ ನಾವು ಮಾಡಕ್ ಆಗೋದು ಸರ್. ಜಗಳ ಮಾಡ್ಕೊಂಡು ಕಿರ್ಚಾಡ್ಕೊಂಡು ಆ ತರ ಎಲ್ಲ ಇದ್ರೆ ಆಗಲ್ಲ ಸರ್. ಅವಾಗ ಕಸ್ಟಮರು ನಮ್ಮನ್ನ ಬೇಜಾರ್ ಮಾಡಿ ತಿಳ್ಕೊಂಡು ಹೋಗ್ತಾರೆ, ನಾವು ಬಂದಿದ್ದೀರಿ ನಮ್ಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತ ಅನ್ಕೊಂತಾರೆ ಸರ್. ನೀವು 20 ವರ್ಷದಲ್ಲಿ ಯಾರ ಜೊತೆ ಜಗಳ ಆಗ್ಲಿ ಇನ್ನೊಂದಾಗ್ಲಿ ಸರ್? ಕೆಲವರೆಲ್ಲ ಬಂದು ಕೇಳ್ತಾರೆ ಸರ್, ಕೊಡಕ್ಕಾಗಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಂಡು ಅವ್ರು ಹೋಗ್ತಾರೆ ಹೊರ್ತು ನಾವು ಬೇಜಾರ್ ಮಾಡ್ಕೊಳಲ್ಲ ಸರ್. ಕಸ್ಟಮರ್ಗೆ ನಾವು ಇದ್ ಮಾಡ್ಬೇಕು ಹೊರ್ತು ನಮ್ಮನ್ನ ಅವ್ರು ಬೇಜಾರ್ ಮಾಡ್ಕೊಂಡು ಹೋದ್ರು ನಾವು ಬೇಜಾರ್ ಮಾಡ್ಕೊಬಾರ್ದು. ಟಾಯ್ಸ್ ಅಲ್ಲ, ಪ್ರತಿಯೊಂದು ವ್ಯಾಪಾರಸ್ಥರು ವ್ಯಾಪಾರ ಮಾಡ್ಬೇಕಾದ್ರೆ ಅವ್ರವ್ರ ಒಂದು ಮನಸಾಕ್ಷಿಗೋಸ್ಕರನೇ ಮಾಡ್ತಾರೆ. ಆ ಒಂದು ಇದರಿಂದ ಮಾಡ್ಬೋದು ಸರ್. ಕೇಳಿದ್ರಲ್ಲ ಸ್ನೇಹಿತರೆ, ಮುನಿ ಲಕ್ಷ್ಮಮ್ಮ ಅವ್ರು ಹೇಳಿದಂಥ ಮಾತುಗಳು ಬರೀ ನಮ್ಮ ಮೆಜೆಸ್ಟಿಕ್ ಬೀದಿ ಬದಿಯ ವ್ಯಾಪಾರಸ್ಥರು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಮಾನವ ಕುಲದ ಜೀವಿನೂ ಕಲ್ತ್ಕೋಬೇಕಾಗಿರೋಂಥದ್ದು. ಆತ್ಮಸಾಕ್ಷಿ, ಮಾನವೀಯತೆ, ಮನಸಾಕ್ಷಿ ಇವೆಲ್ಲ ಇಟ್ಕೊಂಡು ನಿಮ್ಮ ವ್ಯಾಪಾರ ಮಾಡಬೇಕು, ನೀವು ಜೀವನದಲ್ಲಿ ಉದ್ಧಾರ ಆಗ್ತೀರಾ ಅನ್ನೋದಕ್ಕೆ ಮುನಿ ಲಕ್ಷ್ಮಮ್ಮ ಅವ್ರ ಸಾಕ್ಷಿ. ಸತತ 20 ವರ್ಷಗಳಿಂದ ಮಳೆ ಬಿಸಿಲು ಗಾಳಿ ಎನ್ನದೆ ಈ ಒಂದು ಬೀದಿ ಬದಿ ವ್ಯಾಪಾರವನ್ನು ಮೆಜೆಸ್ಟಿಕಲ್ಲಿ ಮಾಡ್ಕೊಂಡ್ಬಂದಿರೋಂಥ ಮುನಿ ಲಕ್ಷ್ಮಮ್ಮ ಮತ್ತು ಇಷ್ಟು ಜನ ಮೆಜೆಸ್ಟಿಕಲ್ಲಿ ಇರೋವಂಥ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ಒಳ್ಳೆ ಆರೋಗ್ಯ ಕೊಡಲಿ, ಒಳ್ಳೆ ವ್ಯಾಪಾರ ಕೊಡಲಿ. ನೀವು ಬಂದಿಲ್ಲಿ ನೀವು ಒಂದು ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರನ್ನು 10 ರೂಪಾಯಿ 100 ರೂಪಾಯಿ ವ್ಯಾಪಾರ ಮಾಡಿ. ದೊಡ್ಡ ಮನುಷ್ಯರ ಹತ್ರ ವ್ಯಾಪಾರ ಮಾಡೋದು ನೀವು ಇದ್ದೇ ಇದೆ, ಮಾಲ್ಗಳಿಗೆ ಹೋಗಿ ವ್ಯಾಪಾರ ಮಾಡೋದು ನೀವು ಇದ್ದೇ ಇದೆ. ಆದರೆ ಎಲ್ಲ ಬೀದಿ ಬದಿಯವ್ರ ಹತ್ರನೂ ನೀವು ವ್ಯಾಪಾರ ಮಾಡಿ ನೀವು ಕಳ್ಕೊಳ್ಳೋದೇನಿಲ್ಲ. ಇವ್ರಿಗೆ 100 ರೂಪಾಯಿ ಕೊಟ್ಬಿಟ್ಟು ತಗೊಂಡೋದ್ರೆ ನೀವು ಕಳ್ಕೊಳ್ಳೋದೇನಿಲ್ಲ. ಆದರೆ ಇವ್ರಿಗೆ ವ್ಯಾಪಾರ ಆಗುತ್ತೆ. ಇವರು ಎಲ್ಲ ನಾವು ಎಲ್ಲ ಜೊತೆಯಲ್ಲಿ ರಾತ್ರಿ ಊಟ ಮಾಡಿದ್ರೆ ದೇವ್ರು ಮೆಚ್ಚುತ್ತಾನೆ ಅಲ್ವಾ ಮುನಿ ಲಕ್ಷ್ಮಮ್ಮ ಅವರೇ? ಎಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ, ಆರೋಗ್ಯ ಚೆನ್ನಾಗಿರ್ಲಿ, ಇನ್ನು 106 ವರ್ಷ ಚೆನ್ನಾಗಿ ನೀವು ಬದುಕಿ ಬರೋರಿಗೆಲ್ಲ ಒಳ್ಳೆ ಮಾಲ್ ಕೊಡಿ ಅಂತ ಹೇಳ್ತೀನಿ. ನಮಸ್ಕಾರ ನಿಮ್ಗೆ. ಬದುಕ ಬಂಡಿ ಬದುಕ ಬಂಡಿ ನೋಡಿದ್ರಲ್ಲ ಸ್ನೇಹಿತರೆ, ಬದುಕ ಬಂಡಿ ಬೀದಿ ಬದಿಯ ಕಥೆಗಳು. ಪ್ರತಿಯೊಬ್ಬ ವ್ಯಾಪಾರಿದು, ಪ್ರತಿಯೊಬ್ಬ ವ್ಯಾಪಾರಸ್ಥಂದು, ಅವರು ಹೆಂಗಸಾಗಿರ್ಬೋದು ಗಂಡಸಾಗಿರ್ಬೋದು, ಅವ್ರದ್ದೇ ಆದಂಥ ಕನಸುಗಳಿರುತ್ತೆ, ಅವ್ರದ್ದೇ ಆದಂಥ ಅವರ ಮನಸ್ಸಲ್ಲಿ ಛಲ ಇರುತ್ತೆ, ಒಂದು ಗುರಿ ಇರುತ್ತೆ. ಏನು ಗುರಿ? ನಾನೊಬ್ಬ ಕಷ್ಟಪಟ್ಟು ಬೀದಿಗೆ ಬಂದು ವ್ಯಾಪಾರ ಕಟ್ಟಿದ್ದೀನಿ, ನನ್ನ ಮನೆಯವರು ನನ್ನ ಮಕ್ಕಳು ಈ ವ್ಯಾಪಾರದಿಂದ ಇಂಪ್ರೂವ್ ಆಗಬೇಕು, ಮತ್ತು ಅವರು ವಾಪಸ್ ಬೀದಿ ಬದಿಗೆ ಬರಬಾರ್ದು ಅನ್ನೋಂಥ ಒಂದು ಛಲ ಇದೆ. ಇಲ್ಲಿ ನಾನು ನೋಡಿದ ಹಾಗೆ ನಮ್ಮ ಸಂಗಮ್ ಸುರೇಶ್ ಅವ್ರ ಮಕ್ಕಳು BCA MCA ಮಾಡಿ ಅವ್ರ ಕೆಲಸದಲ್ಲಿರೋವಂಥದ್ದು, ಸ್ವಾಮಿ ಅವ್ರ ಮಗಳು ಎಂಜಿನಿಯರಿಂಗ್ ಮಾಡಿ ಕೆಲಸದಲ್ಲಿರೋವಂಥದ್ದು, ಇವೆಲ್ಲ ನಮ್ಮ ಕಣ್ಣು ಮುಂದಿದೆ. ಇದೇನು ಕಲಿಸುತ್ತೆ ನಮಗೆ? ಯಾವ ಕೆಲಸವೂ ಚಿಕ್ಕದಲ್ಲ, ಯಾವ ಕೆಲಸವೂ ದೊಡ್ಡದಲ್ಲ, ಎಲ್ಲ ಕೆಲಸಕ್ಕೂ ತನ್ನದೇ ಆದಂಥ ಒಂದು ಡಿಗ್ನಿಟಿ ಇರುತ್ತೆ. ಅದನ್ನು ನಾವು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ CEO ನೋಡಿ ಕಲ್ತ್ಕೊಳ್ಳೋಕ್ಕಾಗಲ್ಲ. ಈ ಮೆಜೆಸ್ಟಿಕ್ಕಿನ ಬೀದಿ ಬದಿಯ ವ್ಯಾಪಾರಿಗಳನ್ನು ಮಾತಾಡಿಸಿದ್ರೆ ಒಬ್ಬೊಬ್ಬ ವ್ಯಾಪಾರಿ 10 ಪುಟಗಳ ಒಂದು ಮೋಟಿವೇಶನಲ್ ಸ್ಪೀಕನ್ನು ಮಾಡಿಕೊಡ್ತಾನೆ, ನಮ್ಮಲ್ಲಿ ಸ್ಫೂರ್ತಿಯನ್ನು ತುಂಬುತ್ತಾನೆ, ಬದುಕಬೇಕು ಅನ್ನೋಂಥ ಒಂದು ಆಸೆಯನ್ನು ಕೆರಳಿಸ್ತಾನೆ. ನೋಡಿದ್ರಲ್ವಾ? ನಿಮ್ಮ
ಪ್ರತಿ ಮಂಗಳವಾರ ರಾತ್ರಿ 8 ಗಂಟೆಗೆ ಮತ್ತು ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ರಿಪೀಟ್ ಆಗುತ್ತೆ. ಬದುಕ ಬಂಡಿ ಬೀದಿ ಬದಿಯ ಕಥೆಗಳು. ನಿಮ್ಮ ಒಂದು ಕಾಮೆಂಟ್ ನಮಗೆ ಅತ್ಯಮೂಲ್ಯ. ನಿಮ್ಮ ಅಭಿಪ್ರಾಯವನ್ನು ನಾವು ಗೌರವಿಸ್ತೀವಿ. ಇದನ್ನು ಯೂಟ್ಯೂಬಲ್ಲಿ ಸಹ ನೋಡಿ ಕಾಮೆಂಟ್ ಮಾಡಿ ಮುಂದುವರಿಸ್ತಾ ಇರಿ. ಪ್ರತಿ ಮಂಗಳವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮನೆ ಮುಂದೆ ಬರ್ತೀರಲ್ಲ, ನೋಡ್ತಿರಲ್ಲ. ಧನ್ಯವಾದ. ಬೀದಿ ಬದಿಯ ಕಥೆಗಳು ಈ ಬದುಕು